ಒಂದೇ ಮಳೆಗೆ ಕುಸಿದು ಬೀಳುವ ಹಂತ ತಲುಪಿದ ನೂತನವಾಗಿ ನಿರ್ಮಾಣವಾದ ಸೇತುವೆ ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಪುತ್ತೂರು ತಾಲೂಕು ನೆಟ್ಟಣಿಗೆ ಮುಡ್ನಾರು ಗ್ರಾಮದ ಕರ್ನೂರು ಕೋಟೆಗದ್ದೆ ಬೈಲು ಎಂಬಲ್ಲಿ 40 ಲಕ್ಷದಲ್ಲಿ ನಿರ್ಮಿಸಿರುವ ಸೇತುವೆಯು ಒಂದೇ ಮಳೆಗೆ ಕುಸಿದು ಬೀಳುವ ಸ್ಥಿತಿಯಲ್ಲಿ ಇರುವುದನ್ನು ಗಮನಿಸಿ ರೈತ ಸಂಘ ಮತ್ತು ಸ್ಥಳೀಯ ಊರಿನವರು ಸ್ಥಳದಲ್ಲೇ ಜಮಾಯಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬರಮಾಡಿಸಿ ತರಾಟೆಗೆ ತೆಗೆದುಕೊಂಡರು. ಸ್ಥಳೀಯರು ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆ ಅಧಿಕಾರಿಗಳು PWD ಇಂಜಿನಿಯರ್ಗಳು ಸ್ಥಳಕ್ಕೆ ಆಗಮಿಸಿ ಮಾತುಕತೆ ನಡೆಸಿ ಹೊಸ ಸೇತುವೆ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಒಬ್ಬರಲ್ಲಿ ಹೇಳಿ ಪ್ರಯೋಜನ ಇಲ್ಲ. ನಿಮಗೆ ತಪ್ಪು ಮಾಡಿ ಕೊಡ್ತೇನೆ ಅಂತ ಒಬ್ಬನಿಗೆ ಸಾಧನೆ ಮಾಡಿ ಓಡೋಗುವುದಲ್ಲ. ನೀವು ಇಂಜಿನಿಯರ್ಸ್ ಅಲ್ವಾ? ಇದಕ್ಕೆ ಪಿಲ್ಲರ್ ಇದು ಹಾಕುವ ಸ್ಲ್ಯಾಬ್ ಹಾಕುವಾಗ ಅಡಿಗೆ ಏನು ಹಾಕೋದು? ಅಡಿಗೆ ಪಿಲ್ಲರ್ ಇದು ಕೊಡ್ತೀರಿ, ಕೋಲ್ ಇದು ಕೊಡ್ತೀರಲ್ಲ, ಸಪೋರ್ಟ್ ಕೊಡ್ತೀರಿ ಅಲ್ಲ, ಸಪೋರ್ಟ್ ಕೊಟ್ಟೆ ಮಾಡೋದಲ್ಲ. ಇದನ್ನು ಹೇಗೆ ಮಾಡಿದ್ದಾರೆ? ಅಲ್ಲ, ಮಣ್ಣು ಫಿಲ್ ಮಣ್ಣು ಫಿಲ್ ನೀವು ಹುಡಿ ಮಣ್ಣು ಹಾಕಿದ್ದೀರಿ, ಅದು ಇದಾಗುವಾಗ ಜಗ್ತದೆ, ಜಗ್ಗುದಿಲ್ವಾ ನೋಡಿ? ಹುಡಿ ಮಣ್ಣು ನೋಡಿ, ಟರ್ಪಲ್ ಹಾಕಿದ್ರು ಕೂಡ ಹುಡಿ ಮಣ್ಣು ಭಾರ ಬೀಳುವಾಗ ತೆಗ್ತದೆ, ತೆಗೆದಿಲ್ಲ. ಆಗ ನಿಮ್ಮ ಇದು ಕೂಡ ಯಾವುದು ಕಬ್ಬಿಣ ಕಟ್ಟಿದ್ದು ಕೂಡ ಬಂಡ ಆಯ್ತು, ಅಲ್ಲಿಗೆ ಅಲ್ಲಿ ಮುಗಿದ ಅಷ್ಟಕ್ಕೆ ಹೋಯ್ತು. ಅದು ಯಾವ ರೀತಿ ಮಾಡುವಂಥದ್ದು ನಿಮ್ದು ನೋಡಿ? ನೆಟ್ಟಣಿಗೆ ಮುಟ್ಟ ಅಂದ್ರೆ ಮೂಲ ಆಯ್ತು, ಯಾರು ಕೇಳುದಿಲ್ಲ, ಎಲ್ರು ಮಂಚೋಡಿ ಮಾರ್ಗ ಇಲ್ಲದಾಗ ನಾವು ಭಂಗ ಬರ್ತಾ ಇದ್ದದ್ದು, ಬರ್ತಾ ಇದ್ದದ್ದು ಗೊತ್ತಾಯ್ತಾ? ಇಬ್ಬರೇ ಮಾಡಿದ್ದು, ಇಬ್ಬರೇ ಕೆಲಸ ಮಾಡಿದ್ದು ಕಂಪ್ಲೀಟ್. ಮಾಡಿ ಲೆಟರ್ ಬರ್ದೇವು ಎಸಿಗೆ, ಆಮೇಲೆ ಎಸಿ ಅವರಿಗೆ ಎಸಿ ಕೆಲ್ಲಾಗ ಪೊಲೀಸ್ ಹಾಕಿ ಎಂಕ್ಲೇಗ್ ಮುಳ್ಕೊಂತೀರ ಆಪುಜಿ 24 ಗಂಟೆ ನಮಗೆ ಇಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಂತ ಇದು ಹಾಕಿ ಅಂತ ಅದು ಹಾಕಿದ್ರೆ ಈ ನಮ್ಮ ಶಾಲೆ ಮಕ್ಕಳು ಹೋಗುದು ಹೇಗೆ? ಅದನ್ನು ಕೇಳಿದೆ ನಾನು. ಅದನ್ನು ಹಾಕಿದ್ರೆ ಅಲ್ಲ ಹಾಗೆ ಅಲ್ಲ, ಇಲ್ಲಿಂದ ಹೋಗ್ಬೇಕಲ್ಲ, ಆಚೆ ಬಸ್ ಹೋಗ್ಬೋದು. ಸ್ಕೂಲ್ ಬಸ್ ಮತ್ತು ನಮ್ಮ ಮಾಮೂಲು ಬಸ್ ಇಲ್ಲಿ ಹೋಗ್ಬೇಕು. ಮತ್ತೆ ನಾವು ಈಗ ಕಟ್ಟಿರೋದು ಹೋಗ್ಲಿಕ್ಕೆ ಆಗುದಿಲ್ಲ, ಇಲ್ಲ ಮಾಡಿದ್ರೆ ಅಲ್ಲ. ನೀವು ತಾತ್ಕಾಲಿಕವಾಗಿ ಅದಕ್ಕೆ ಬೆಡ್ ಹಾಕಿ 2 ಪಿಲ್ಲರ್ ಮಾಡಿ ಕೊಡ್ತೀನಿ ಅಂತ ಸಪೋರ್ಟ್ ಮಾಡಿ ಇದನ್ನು ಮಾಡುವುದಿದ್ರೆ ಸಪೋರ್ಟ್ ಬೇಡ, ನಾವು ಇಲ್ಲಿ ಹೋಗುವ ಹಾಗೆ ಮಾಡಿ ಅದನ್ನೇ ಕರೆಕ್ಟ್ ಮಾಡಿ ಸಾಕು. ಅದೇ ಡಿಸಿಷನ್ ಅವರನ್ನು ಕರ್ಕೊಂಡು ಬರ್ತೇನೆ ಸರ್. ಸರ್ ಯಾವಾಗ ಸರ್ ಬೇಗ ಕರೆಕ್ತೇನೆ ಸ್ವಲ್ಪ ಎಲ್ಲ ದೊಡ್ಡ ಮಳೆ ಬಂದರೆ ಅಡಿ ಅಲ್ಲ ಮಳೆ ಬರ ಅಲ್ಲ, ಇದು 1 ಮೀಟರ್ ಅಲ್ಲ, ಇದು ಬಾಕಿ ಯಾವ ರೀತಿ ಈಗ ಎಲ್ಲರೂ ಬಂದ ನಂತರ ರಿಮೂವ್ ಮಾಡುವುದು, ಮೊದಲು ಮಾಡ್ಬಿಡ್ತಾರೆ, ಬಂದ ನಂತರ ಮಾಡುವ. ಯಾವ ಬರ್ಬೋದು ದಿವಸ ಅಂತ ಕೇಳ್ತಾರೆ. ನಾವು ಮಾತಾಡಿದ್ರೆ ಅರ್ಧ ಮೀಟರ್ ಅಲ್ಲ, 80 ಲಕ್ಷ ಎಲ್ಲ ಉಂಟು. ಇವರ ಬೇಕಾದ್ರೆ ಇವರು ಮೆಂಬರ್ಸ್ ಎಲ್ಲ ಇದ್ದಾರೆ, ಅವರು ಒತ್ತಾಯ ಮಾಡಿ MLA ಎಲ್ಲ ಬರ ಫಂಡ್ ಬೇಕಾದ್ರೆ ಕೊಡಿಸ್ತಾರೆ. ಈಗ 40 ಕೊಟ್ಟು 40 ಗುಣ ಕೊಟ್ಟರೆ 80 ಆಯ್ತು. ಫಸ್ಟ್ 40 ಕೊಟ್ಟದ್ದು ವಾಪಸ್ 40 ಕೊಡ್ತೀವಿ. ನಿಮ್ಮ ರಿಪೋರ್ಟ್ ಏನಂತ ನೀವು ನಮ್ಗೆ ಹೇಳಿ. ನೀವು ಇದನ್ನು ನೋಡಿದ್ರಲ್ಲ, ಈಗ ನಿಮ್ಮ ರಿಪೋರ್ಟ್ ಏನಿದೆ ಬಗ್ಗೆ? ರಿಪೋರ್ಟ್ ಏನಿದೆ ನಾವು ಮಾಡಬೇಕಲ್ಲ. ಅಲ್ಲ, ಏನಂತ ಹೇಳಿ ಅಂತ ಬಾಯ್ಬಿಟ್ಟು ಹೇಳಿ. ಅಲ್ಲ, ನಿಮ್ಮ ವಾಲ್ ಇದು ನಾವೀಗ ಆಧಾರ ಇಲ್ಲ, ಅದಕ್ಕೆ ಎಲ್ಲ ಕೆಳಗೆ ಬೀಳ್ತದೆ. ಹಾಗೆ ಮಾಡ್ಲಿಕ್ಕೆ ನೀವು ಯಾರಂದ್ರೆ ಜಂಕಣಗೆಲ್ಲ ಯಾರು
ಸರ್ ಎಕ್ಸ್ಟೆನ್ಷನ್ 40 ಲಕ್ಷ ಇಟ್ಟುಕೊಂಡಿದ್ದೀರಲ್ಲ ಅದರಲ್ಲಿ ಯಾವ್ದಲ್ಲ 5 ಮೀಟರ್ ಇದು ಅಗೆಲೆ ಯಾರಂದು ಮೊದಲ 40 ಲಕ್ಷದಲ್ಲಿ ಅಪ್ರೋಚ್ ಇಲ್ಲ ಈ ಬರೀ ಇಷ್ಟಕ್ಕೆ 40 ಲಕ್ಷ ಇದನ್ನು ಮೊದಲ ತನಿಖೆಗೆ ಬಟಲ್ ಉಂಡು ಗಂಜಿ ಅಂತ ಅವು ಐದು ತನಿಖೆ ಮಾಡ್ಕೊ ಇಲ್ಲ ಫುಲ್ ತನಿಖೆ ಮಾಡ್ಕೊ ಮತ್ತೆ 5 ಮುಖ ಅಂತ ಮಾಡಿ ಅಲ್ಲ ಮೊದಲ ಅವು ಎಂಚು ಉಂಟ ಏನು ಮಾಡುದು ಅಂತ ಹೇಳಿದೀವಿ. ಈಗ ನಮ್ಮ ಕಾರ್ಯನಿರ್ವಹಣಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಮಂಗಳೂರು ಅವರನ್ನು ಯಾವಾಗ ವಿಸಿಟ್ ಮಾಡಲಿಕ್ಕೆ ಆದಷ್ಟು ಬೇಗ ನಾನು ಕರೆಸ್ತೇನೆ. ಈ ಸೇತುವೆ ನೋಡಿದ್ದೀವಿ ಅಂತ ಅಭಿಪ್ರಾಯ ನಿಮ್ಮದು? ಅವರ ಜೊತೆಗೆ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಜಂಟಿಯಾಗಿ ಒಂದು ನಿರ್ಧಾರ ತಗೊಳ್ತೇವೆ. ಯಾವ ಥರ ಇದನ್ನು ಏನು ಮಾಡಬೇಕು ಅಂತ ನಿರ್ಧಾರ ತಗೊಂಡು ಮತ್ತೆ ಮುಂದುವರಿಸ್ತೇವೆ. ಅಂದ್ರೆ ನಾವು ಹೇಳುದು ಅದನ್ನು ರಿಮೂವ್ ಮಾಡಬೇಕಂತೆ. ಸೇತುವೆಯನ್ನೇ ರಿಮೂವ್ ಮಾಡ್ಬೇಕಂತ ಹೇಳಿ ಸ್ಥಳದಲ್ಲಿ ಒಂದು ನಿರ್ಧಾರ ಮಾಡಬೇಕಲ್ಲ.